PUC ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಶಿಕ್ಷಣ ಇಲಾಖೆಯವರು ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳಿಸಿದ್ದಾರೆ. ಅವುಗಳ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸುತ್ತೇನೆ. ಸೊ ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ವಿಷಯ ಏನಂದರೆ, ಫಸ್ಟ್ PUC ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆ, ಇದೇ ಮಾರ್ಚ್ 30ಕ್ಕೆ ರಿಸಲ್ಟನ್ನು ಪ್ರಕಟಿಸಲಾಗುತ್ತೆ. ಹಾಗೆ ಫಸ್ಟ್ PUC ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ತಮ್ಮ ಕಾಲೇಜಿನಲ್ಲಿ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಫಸ್ಟ್ PUC ರಿಸಲ್ಟ್ ಬಂತು, ಯಾವುದಾದ್ರೂ ವಿಷಯಗಳಲ್ಲಿ ಫೇಲ್ ಆದರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆಗಳನ್ನು ಬರೆಯಬೇಕಾಗುತ್ತದೆ. ಹಾಗೆ ಸೆಕೆಂಡ್ PUCನಲ್ಲಿ ಅಡ್ಮಿಷನ್ ಕೂಡ ಮಾಡ್ಕೋಬೋದು, ಆಪ್ಷನ್ಸ್ ಇರುತ್ತದೆ. ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಡೇಟ್ ನೋಡಿದಾದರೆ ಮೇ 20ರಿಂದ ಮೇ 30ರ ಒಳಗಡೆ ಪರೀಕ್ಷೆಗಳನ್ನು ನಡೆಸಲು ನಮ್ಮ ಶಿಕ್ಷಣ ಇಲಾಖೆಯವರು ಮಾಹಿತಿ ತಿಳಿಸಿದ್ದಾರೆ. ಸೊ ಫಸ್ಟ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ ಡೇಟ್ ಫೀಸ್ ನೋಡಿದಾದರೆ ಏಪ್ರಿಲ್ 20ರ ಒಳಗಡೆ ನೀವು ಫೀಸನ್ನು ಕಟ್ಟಬೇಕಾಗುತ್ತದೆ. ಹಾಗೆ ಮೇ 20ರ ಒಳಗಡೆ ನೀವು ಪರೀಕ್ಷೆಗಳನ್ನು ಬರೀಬೇಕಾಗುತ್ತದೆ. ಸೊ ಎಲ್ಲರೂ ಆದಷ್ಟು ಬೇಗ ಯಾವ ವಿದ್ಯಾರ್ಥಿಗಳು ಫಸ್ಟ್ PUCಯಲ್ಲಿ ಫೇಲ್ ಆಗಿದ್ದರೆ ನೀವು ಈಗಲಿಂದ ನೀವು ಕಾಲೇಜಿನಲ್ಲಿ ಹೋಗಿಸಿ ಫೀಸ್ ಕಟ್ಟಿ ಪಾಸಾಗಿ, ಹಾಗೆ ಸೆಕೆಂಡ್ PUCನಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ನೋಡಿದಾದರೆ ಜೂನ್ 6ಕ್ಕೆ ಫಲಿತಾಂಶಗಳನ್ನು ಪ್ರಕಟಿಸಲಾಗುತ್ತೆ. ಸೊ ಈ ವಿಡಿಯೋನಲ್ಲಿ ಈಸಿಯಾಗಿ ಮಾಹಿತಿ ತಿಳಿಸಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ವಿಡಿಯೋ ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.